ಬೆಳಗಾವಿ ವಿಭಜನೆಯ ಕೂಗು ಜೋರಾಗ್ತಾ ಇದೆ. ಗೋಕಾಕ್ ಬೆನ್ನಲ್ಲೇ ಇದೀಗ ಅಥಣಿ ಸರದಿ ಅಥಣಿ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜನಪ್ರತಿನಿಧಿಗಳು ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಬೆನ್ನಲ್ಲೇ ಇದೀಗ ಅಥಣಿಯನ್ನು ಜಿಲ್ಲೆ ಮಾಡಿ ಅಥಣಿಯನ್ನ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ. ಜನಪ್ರತಿನಿಧಿಗಳು ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಬೆಳಗಾವಿ ವಿಭಜನೆ ಕೂಗು ಅಖಂಡ ಬೆಳಗಾವಿ. ತೀವ್ರ ಕಾವು ಪಡೀತಾ ಇದೆ. ಬೆಳಗಾವಿ ವಿಭಜನೆಯ ಕೂಗು ಅಖಂಡ ಬೆಳಗಾವಿ. ವಿಭಜನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿಭಜನೆಗೆ ಆಗ್ರಹಿಸಿ ಸಿಎಂ ಭೇಟಿ ಮಾಡಿದ್ದ ನಿಯೋಗ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅಥಣಿ ಜಿಲ್ಲೆಯಾಗಿಸುವಂತೆ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸಿಎಂ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ ಈ ನಿಯೋಗ. ಗಚ್ಚಿನಮಠ ಶಿವಬಸವ ಸ್ವಾಮೀಜಿ, ಮರಳುಸಿದ್ದ ಸ್ವಾಮೀಜಿ ಸಾಥ್ ನೀಡಿದ್ದಾರೆ. ಅಥಣಿ, ಕಾಗವಾಡ, ಕುಡುಚಿ, ತೇರದಾಳ, ಜಮಖಂಡಿ ಒಳಗೊಂಡಂತೆ ಜಿಲ್ಲೆ ಮಾಡಬೇಕು ಅಥಣಿಯನ್ನ ಅನ್ನುವಂತಹ ಬೇಡಿಕೆ ಇವರು. ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ದೊಡ್ಡದು. ಈಗ ಬೆಳಗಾವಿ ಜಿಲ್ಲೆ ಒಂದೇ ಬೇಡ, ಎರಡೆರಡು ಜಿಲ್ಲೆಯನ್ನ ಮಾಡಿ ಬೆಳಗಾವಿನ ಹೋಳು ಮಾಡಿ ಅಂತ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಥಣಿನ ಜಿಲ್ಲೆ ಮಾಡಿ, ಚಿಕ್ಕೋಡಿನ ಜಿಲ್ಲೆ ಮಾಡಿ, ಗೋಕಾಕನ್ನ ಜಿಲ್ಲೆ ಮಾಡಿ, ಹೀಗೆ ಸಾಲು ಸಾಲು ಬೇಡಿಕೆಗಳು ಮುಖ್ಯಮಂತ್ರಿಗಳಿಗೆ. ಬೆಳಗಾವಿ ವಿಭಜನೆಯ ಕೂಗು ಜೋರಾಗ್ತಾ ಇದೆ. ಗೋಕಾಕ್ ಬೆನ್ನಲ್ಲೇ ಇದೀಗ ಅಥಣಿ ಸರದಿ ಅಥಣಿ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜನಪ್ರತಿನಿಧಿಗಳು ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಬೆನ್ನಲ್ಲೇ ಇದೀಗ ಅಥಣಿಯನ್ನು ಜಿಲ್ಲೆ ಮಾಡಿ ಅಥಣಿಯನ್ನ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ. ಜನಪ್ರತಿನಿಧಿಗಳು ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಬೆಳಗಾವಿ ವಿಭಜನೆ ಕೂಗು ಅಖಂಡ ಬೆಳಗಾವಿ. ತೀವ್ರ ಕಾವು ಪಡೀತಾ ಇದೆ. ಬೆಳಗಾವಿ ವಿಭಜನೆಯ ಕೂಗು ಅಖಂಡ ಬೆಳಗಾವಿ. ವಿಭಜನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿಭಜನೆಗೆ ಆಗ್ರಹಿಸಿ ಸಿಎಂ ಭೇಟಿ ಮಾಡಿದ್ದ ನಿಯೋಗ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅಥಣಿ ಜಿಲ್ಲೆಯಾಗಿಸುವಂತೆ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸಿಎಂ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ ಈ ನಿಯೋಗ. ಗಚ್ಚಿನಮಠ ಶಿವಬಸವ ಸ್ವಾಮೀಜಿ, ಮರಳುಸಿದ್ದ ಸ್ವಾಮೀಜಿ ಸಾಥ್ ನೀಡಿದ್ದಾರೆ. ಅಥಣಿ, ಕಾಗವಾಡ, ಕುಡುಚಿ, ತೇರದಾಳ, ಜಮಖಂಡಿ ಒಳಗೊಂಡಂತೆ ಜಿಲ್ಲೆ ಮಾಡಬೇಕು ಅಥಣಿಯನ್ನ ಅನ್ನುವಂತಹ ಬೇಡಿಕೆ ಇವರು. ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ದೊಡ್ಡದು. ಈಗ ಬೆಳಗಾವಿ ಜಿಲ್ಲೆ ಒಂದೇ ಬೇಡ, ಎರಡೆರಡು ಜಿಲ್ಲೆಯನ್ನ ಮಾಡಿ ಬೆಳಗಾವಿನ ಹೋಳು ಮಾಡಿ ಅಂತ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಥಣಿನ ಜಿಲ್ಲೆ ಮಾಡಿ, ಚಿಕ್ಕೋಡಿನ ಜಿಲ್ಲೆ ಮಾಡಿ, ಗೋಕಾಕನ್ನ ಜಿಲ್ಲೆ ಮಾಡಿ, ಹೀಗೆ ಸಾಲು ಸಾಲು ಬೇಡಿಕೆಗಳು ಮುಖ್ಯಮಂತ್ರಿಗಳಿಗೆ. ಬೆಳಗಾವಿ ವಿಭಜನೆಯ ಕೂಗು ಜೋರಾಗ್ತಾ ಇದೆ. ಗೋಕಾಕ್ ಬೆನ್ನಲ್ಲೇ ಇದೀಗ ಅಥಣಿ ಸರದಿ ಅಥಣಿ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜನಪ್ರತಿನಿಧಿಗಳು ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಬೆನ್ನಲ್ಲೇ ಇದೀಗ ಅಥಣಿಯನ್ನು ಜಿಲ್ಲೆ ಮಾಡಿ ಅಥಣಿಯನ್ನ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ. ಜನಪ್ರತಿನಿಧಿಗಳು ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಬೆಳಗಾವಿ ವಿಭಜನೆ ಕೂಗು ಅಖಂಡ ಬೆಳಗಾವಿ. ತೀವ್ರ ಕಾವು ಪಡೀತಾ ಇದೆ. ಬೆಳಗಾವಿ ವಿಭಜನೆಯ ಕೂಗು ಅಖಂಡ ಬೆಳಗಾವಿ. ವಿಭಜನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿಭಜನೆಗೆ ಆಗ್ರಹಿಸಿ ಸಿಎಂ ಭೇಟಿ ಮಾಡಿದ್ದ ನಿಯೋಗ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅಥಣಿ ಜಿಲ್ಲೆಯಾಗಿಸುವಂತೆ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸಿಎಂ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ ಈ ನಿಯೋಗ. ಗಚ್ಚಿನಮಠ ಶಿವಬಸವ ಸ್ವಾಮೀಜಿ, ಮರಳುಸಿದ್ದ ಸ್ವಾಮೀಜಿ ಸಾಥ್ ನೀಡಿದ್ದಾರೆ. ಅಥಣಿ, ಕಾಗವಾಡ, ಕುಡುಚಿ, ತೇರದಾಳ, ಜಮಖಂಡಿ ಒಳಗೊಂಡಂತೆ ಜಿಲ್ಲೆ ಮಾಡಬೇಕು ಅಥಣಿಯನ್ನ ಅನ್ನುವಂತಹ ಬೇಡಿಕೆ ಇವರು. ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ. ಬೆಂಗಳೂರನ್ನ ಹೊರತುಪಡಿಸಿ ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ದೊಡ್ಡದು. ಈಗ ಬೆಳಗಾವಿ ಜಿಲ್ಲೆ ಒಂದೇ ಬೇಡ, ಎರಡೆರಡು ಜಿಲ್ಲೆಯನ್ನ ಮಾಡಿ ಬೆಳಗಾವಿನ ಹೋಳು ಮಾಡಿ ಅಂತ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಥಣಿನ ಜಿಲ್ಲೆ ಮಾಡಿ,
ಚಿಕ್ಕೋಡಿನ ಜಿಲ್ಲೆ ಮಾಡಿ, ಗೋಕಾಕನ್ನ ಜಿಲ್ಲೆ ಮಾಡಿ. ಹೀಗೆ ಸಾಲು ಸಾಲು ಬೇಡಿಕೆಗಳು ಮುಖ್ಯಮಂತ್ರಿಗಳಿಗೆ. ಬೆಳಗಾವಿ ವಿಭಜನೆಯ ಕೂಗು ಜೋರಾಗ್ತಾ ಇದೆ. ಗೋಕಾಕ್ ಬೆನ್ನಲ್ಲೇ ಇದೀಗ ಅಥಣಿ ಸರದಿ, ಅಥಣಿ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜನಪ್ರತಿನಿಧಿಗಳು, ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಬೆನ್ನಲ್ಲೇ ಇದೀಗ ಅಥಣಿಯನ್ನು ಜಿಲ್ಲೆ ಮಾಡಿ, ಅಥಣಿಯನ್ನ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ. ಜನಪ್ರತಿನಿಧಿಗಳು, ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಬೆಳಗಾವಿ ವಿಭಜನೆ ಕೂಗು, ಅಖಂಡ ಬೆಳಗಾವಿ. ತೀವ್ರ ಕಾವು ಪಡೀತಾ ಇದೆ. ಬೆಳಗಾವಿ ವಿಭಜನೆಯ ಕೂಗು, ಅಖಂಡ ಬೆಳಗಾವಿ. ವಿಭಜನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿಭಜನೆಗೆ ಆಗ್ರಹಿಸಿ ಸಿಎಂ ಭೇಟಿ ಮಾಡಿದ್ದ ನಿಯೋಗ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅಥಣಿ ಜಿಲ್ಲೆಯಾಗಿಸುವಂತೆ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸಿಎಂ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ ಈ ನಿಯೋಗ. ಗಚ್ಚಿನಮಠ ಶಿವಬಸವ ಸ್ವಾಮೀಜಿ, ಮರಳುಸಿದ್ದ ಸ್ವಾಮೀಜಿ ಸಾಥ್ ನೀಡಿದ್ದಾರೆ. ಅಥಣಿ, ಕಾಗವಾಡ, ಕುಡುಚಿ, ತೇರದಾಳ, ಜಮಖಂಡಿ ಒಳಗೊಂಡಂತೆ ಜಿಲ್ಲೆ ಮಾಡಬೇಕು ಅಥಣಿಯನ್ನ ಅನ್ನುವಂತಹ ಬೇಡಿಕೆ ಇವರು. ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ, ಬೆಂಗಳೂರನ್ನ ಹೊರತುಪಡಿಸಿ. ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ದೊಡ್ಡದು. ಈಗ ಬೆಳಗಾವಿ ಜಿಲ್ಲೆ ಒಂದೇ ಬೇಡ, ಎರಡೆರಡು ಜಿಲ್ಲೆಯನ್ನ ಮಾಡಿ ಬೆಳಗಾವಿನ ಹೋಳು ಮಾಡಿ ಅಂತ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಥಣಿನ ಜಿಲ್ಲೆ ಮಾಡಿ, ಚಿಕ್ಕೋಡಿನ ಜಿಲ್ಲೆ ಮಾಡಿ, ಗೋಕಾಕನ್ನ ಜಿಲ್ಲೆ ಮಾಡಿ. ಹೀಗೆ ಸಾಲು ಸಾಲು ಬೇಡಿಕೆಗಳು ಮುಖ್ಯಮಂತ್ರಿಗಳಿಗೆ. ಬೆಳಗಾವಿ ವಿಭಜನೆಯ ಕೂಗು ಜೋರಾಗ್ತಾ ಇದೆ. ಗೋಕಾಕ್ ಬೆನ್ನಲ್ಲೇ ಇದೀಗ ಅಥಣಿ ಸರದಿ, ಅಥಣಿ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜನಪ್ರತಿನಿಧಿಗಳು, ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಬೆನ್ನಲ್ಲೇ ಇದೀಗ ಅಥಣಿಯನ್ನು ಜಿಲ್ಲೆ ಮಾಡಿ, ಅಥಣಿಯನ್ನ ಜಿಲ್ಲೆಯಾಗಿಸುವಂತೆ ಸಿಎಂ ಮೇಲೆ ಒತ್ತಡ ಹೇರಿದ್ದಾರೆ. ಜನಪ್ರತಿನಿಧಿಗಳು, ಸ್ವಾಮೀಜಿಗಳಿಂದ ಒತ್ತಡ ಹೆಚ್ಚಾಗಿದೆ. ಬೆಳಗಾವಿ ವಿಭಜನೆ ಕೂಗು, ಅಖಂಡ ಬೆಳಗಾವಿ. ತೀವ್ರ ಕಾವು ಪಡೀತಾ ಇದೆ. ಬೆಳಗಾವಿ ವಿಭಜನೆಯ ಕೂಗು, ಅಖಂಡ ಬೆಳಗಾವಿ. ವಿಭಜನೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ವಿಭಜನೆಗೆ ಆಗ್ರಹಿಸಿ ಸಿಎಂ ಭೇಟಿ ಮಾಡಿದ್ದ ನಿಯೋಗ ತಮ್ಮ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ. ಅಥಣಿ ಜಿಲ್ಲೆಯಾಗಿಸುವಂತೆ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸಿಎಂ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದೆ ಈ ನಿಯೋಗ. ಗಚ್ಚಿನಮಠ ಶಿವಬಸವ ಸ್ವಾಮೀಜಿ, ಮರಳುಸಿದ್ದ ಸ್ವಾಮೀಜಿ ಸಾಥ್ ನೀಡಿದ್ದಾರೆ. ಅಥಣಿ, ಕಾಗವಾಡ, ಕುಡುಚಿ, ತೇರದಾಳ, ಜಮಖಂಡಿ ಒಳಗೊಂಡಂತೆ ಜಿಲ್ಲೆ ಮಾಡಬೇಕು ಅಥಣಿಯನ್ನ ಅನ್ನುವಂತಹ ಬೇಡಿಕೆ ಇವರು. ಹೆಚ್ಚು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಬೆಳಗಾವಿ, ಬೆಂಗಳೂರನ್ನ ಹೊರತುಪಡಿಸಿ. ಬೆಂಗಳೂರನ್ನ ಬಿಟ್ಟರೆ ಬೆಳಗಾವಿನೇ ದೊಡ್ಡದು. ಈಗ ಬೆಳಗಾವಿ ಜಿಲ್ಲೆ ಒಂದೇ ಬೇಡ, ಎರಡೆರಡು ಜಿಲ್ಲೆಯನ್ನ ಮಾಡಿ ಬೆಳಗಾವಿನ ಹೋಳು ಮಾಡಿ ಅಂತ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಥಣಿನ ಜಿಲ್ಲೆ ಮಾಡಿ, ಚಿಕ್ಕೋಡಿನ ಜಿಲ್ಲೆ ಮಾಡಿ, ಗೋಕಾಕನ್ನ ಜಿಲ್ಲೆ ಮಾಡಿ. ಹೀಗೆ ಸಾಲು ಸಾಲು ಬೇಡಿಕೆಗಳು ಮುಖ್ಯಮಂತ್ರಿಗಳಿಗೆ.